ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಆಲ್ರೆಡಿ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ವಿಡಿಯೋ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ರಿಲೀಸ್ ಆಗಿದ್ಯಾ ಅಥವಾ ಬಿಡುಗಡೆನೇ ಆಗಿಲ್ವಾ, ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂದ್ರೆ ನಾನು ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ರಿಲೀಸ್ ಆದಾಗ ಮಹಿಳೆಯರ ಖಾತೆಗೆ ನಾನು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೀನಿ. 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಕೂಡ ಎಲ್ಲ ನಾನು ನೀಟಾಗಿ ಅಪ್ಡೇಟ್ಸ್ ಮಾಡಿ ವಿಡಿಯೋ ಮಾಡೋ ಮುಖಾಂತರ ನಿಮ್ಗೆಲ್ರಿಗೂ ತಿಳಿಸಿದ್ದೀನಿ. ಆ ವಿಡಿಯೋದಲ್ಲಿ ಕೂಡ ನೀವು ಈಗ ಏಪ್ರಿಲ್ 1ನೇ ತಾರೀಕು ಮತ್ತೆ 2ನೇ ತಾರೀಕು ಆ ವಿಡಿಯೋ ಹೋಗಿ ಕಮೆಂಟ್ ಮಾಡಿದ್ದೀರಾ. 29ನೇ ಕಂತಿನ ಹಣ ರಿಸೀವ್ಡ್ ಶಿವಮೊಗ್ಗ ಈ ತರ ಜಿಲ್ಲೆಗಳನ್ನ ಹಾಕಿದ್ದೀರಾ, ಮತ್ತೆ ಬಾಗಲಕೋಟೆನೂ ಕೂಡ ಹಾಕಿದ್ದೀರಾ. ನಮ್ಮ ಖಾತೆಗೆ ಹಣ ರಿಲೀಸ್ ಆಗಿದೆ ಕಾವ್ಯ, 29ನೇ ಕಂತಿಂದು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ. ನನಗೆ ಆ ಒಂದು ಕಮೆಂಟ್ನ ನೋಡಿ ಶಾಕೇ ಆಗೋಯಿತು. ಯಾಕಪ್ಪ ಅಂತಂದರೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ರಿಲೀಸೇ ಆಗಿಲ್ವಲ್ಲ, ಇವ್ರ ಖಾತೆಗೆ ಹೇಗೋಯ್ತು ಅಂತ ಅಂದ್ಬಿಟ್ಟು ನನಗೆ ತುಂಬಾನೇ ಅಂದರೆ ಪ್ರಶ್ನೆ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೆ ತಿಳಿದಿರೋ ಪ್ರಕಾರ ಅಂದರೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಇನ್ನೂ ಕೂಡ ಮಹಿಳೆಯರ ಖಾತೆಗೆ ರಿಲೀಸ್ ಆಗಿಲ್ಲ. ಅಂಥದ್ರಲ್ಲಿ ಇವ್ರು ಯಾವ ರೀತಿ ಕಮೆಂಟ್ ಮಾಡಿದ್ರು 29ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನನಗೊಂದು ಸ್ವಲ್ಪ ಶಾಕ್ ಆಯಿತು. ಅದು ಒಬ್ಬರು ಮೆಸೇಜ್ ಮಾಡಿಲ್ಲ, ಇಬ್ಬರು ಕೂಡ ಕಮೆಂಟ್ ಮಾಡಿದ್ದೀರಾ ಹಣ ನಮಗೆ ರಿಲೀಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನನಗೇನೆ ಒಂದು ರೀತಿಯಲ್ಲಿ ಶಾಕ್ ಆಯಿತು ಅಂದಾಗ ನೀವು ಅಂದರೆ ಬೇರೆಯವರು ಕೂಡ ವಿಡಿಯೋನ ವಾಚ್ ಮಾಡ್ತಾ ಇರ್ತೀರಾ, ನೀವು ಕೂಡ ಕಮೆಂಟ್ನ ನೋಡ್ತೀರಾ, ಆಗ ನಿಮಗೂ ಕೂಡ ಶಾಕ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡೋ ಮುಖಾಂತರನೇ ಬೇರೆಯವ್ರಿಗೂ ಕೂಡ ಹೇಳೋಣ. ಸೊ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಯಾವಾಗ ಬಿಡುಗಡೆ ಆಗುತ್ತೆ, ಏನು ಅದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇವರು ಕಮೆಂಟ್ ಮಾಡಿದ್ರಲ್ವಾ, ಈಗ 29ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದೀವಿ ಅಂತ, ಅವ್ರಿಗೆ ಬಂದಿರುವಂತಹ ಕಂತಿನ ಹಣ ಬಂದು ಅಂದ್ರೆ ಅವ್ರಿಗೆ ಏಪ್ರಿಲ್ ತಿಂಗಳಲ್ಲೇ ಬಿಡುಗಡೆ ಆಗಿದೆ. ತುಂಬಾ ಜನಕ್ಕೆ 28ನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಿದೆ. 25ನೇ ತಾರೀಕು ಮೇಲ್ಗಡೆಯಿಂದ ಸೊ ಬಿಡುಗಡೆ ಆಗೋದಕ್ಕೂ ಕೂಡ ಸ್ಟಾರ್ಟ್ ಆಗಿತ್ತು. ಮತ್ತೆ ಇದಾದ ನಂತರ ಈಗ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಬಂದೇ ಇರಲಿಲ್ಲ. ನೀವೆಲ್ಲ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ಸೊ ನಮ್ಮ ಖಾತೆಗೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಕಾವ್ಯ, ಯಾವಾಗ ಬರುತ್ತೆ ಹೇಳಿ ಅಂತ ಎಲ್ಲ ನೀವು ಕೂಡ ನನಗೆ ಕಮೆಂಟ್ ಮಾಡೋ ಮುಖಾಂತರ ಹೇಳ್ತಾ ಇದ್ರಿ. ಸೊ ಅದೇ ಥರನೇ 0.5% ಅಂದರೆ ಹೋದ ತಿಂಗಳಲ್ಲಿ ಒಂದು 50% ಮಹಿಳೆಯರ ಖಾತೆಗೆ ಅಷ್ಟೇನೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ರಿಸೀವ್ ಆಗಿತ್ತು. ಈಗ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಏಪ್ರಿಲ್ ತಿಂಗಳಲ್ಲೂ ಕೂಡ ಇನ್ನು ಉಳಿದಂತಹ ಪರ್ಸೆಂಟ್ ಎಷ್ಟು ಉಳಿಸ್ಕೊಂಡಿದ್ರು ಸರ್ಕಾರ ಅವ್ರಿಗೆ ಹಣ ನೀಡ್ದಲೇನೆ ಅಂದರೆ ಕೊನೆ ಅಂತ ಈಗ ನಮ್ಮ ಸರ್ಕಾರ ಹಣನ ನೀಡೋದಕ್ಕೆ ಏನು ಮಾಡ್ತಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಂದರೆ ಹಂತ ಹಂತವಾಗಿ ಕೆಲವೊಂದಷ್ಟು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಈ ರೀತಿ ಪ್ರೋಸೆಸ್ ಅಲ್ಲಿ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ. ನಾವು ಪ್ರತಿ ಕಂತಿನ ಹಣ ಕೂಡ ಪ್ರತಿ ಒಂದು ಮಹಿಳೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರಿ ಎಲ್ಲರ ಖಾತೆಗೂ ಕೂಡ ನೀಡಬೇಕು. ನೀವು ಯಾವುದೇ ಜಿಲ್ಲೆಯಲ್ಲಿ ಇರಲಿ, ಸೊ ನಿಮ್ಮ ಖಾತೆಗೂ ಕೂಡ ಹಣ ಬರೋ ಥರ ನಾವು ನೋಡ್ಕೋತೀವಿ ಅಂತ ಕೂಡ ಹೇಳಿ ಈಗ ಈ ರೀತಿಯಾದಂತಹ ಅವರು ಪ್ರೊಸೀಜರ್ನ ತಗೊಂಡ್ಬಂದಿದ್ದಾರೆ. ಓಕೆನಾ, ಹಂತ ಹಂತವಾಗಿ ಕೆಲವೊಂದಷ್ಟು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಬಿಡುಗಡೆನ ಮಾಡ್ತಾರೆ. ಒಬ್ಬೊಬ್ಬರಿಗೆ ಮೊದಲನೇ ಹಂತದಲ್ಲೇ ಹಣ ಬಂದು ಜಮಾ ಆಗ್ಬಿಡುತ್ತೆ. ಇನ್ನು ಕೂಡ ಕೆಲವೊಂದಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ 2ನೇ ಹಂತಕ್ಕೆ ಬರುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ನೆಕ್ಸ್ಟ್ ಉಳ್ಕೊಂಡಿರ್ತಾರೆ ಜಿಲ್ಲೆ, ಸೊ ಆ ಮಹಿಳೆಯರ ಖಾತೆಗೆ ಕೊನೆ ಹಂತದಲ್ಲಿ ಬಂದು ಜಮಾ ಆಗುತ್ತೆ. ಇವಾಗ ಕೊನೆ ಹಂತನ ಮಾತ್ರ ಉಳಿಸ್ಕೊಂಡಿತ್ತು ಸರ್ಕಾರ, ಅದನ್ನು ನೀಡಿರಲಿಲ್ಲ ಮಾರ್ಚ್ ತಿಂಗಳಲ್ಲಿ. ಅವರು ಇವಾಗ ಅಂದ್ರೆ ಯಾಕೆ ಈ ತರ ಹಂತವಾಗಿ ಅಂತ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಇವಾಗ ಒಂದು ಜಿಲ್ಲೆಯಲ್ಲಿ ಎಲ್ಲ ಮಹಿಳೆಯರ ಖಾತೆಗೂ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಅಂದ್ರೆ ಅರ್ಹತೆ ಇರೋರಿಗೆ ಅರ್ಹತೆ ಇಲ್ದಲೇ ಇರೋದು ಕೂಡ ತೆಗೆದಾಕಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಕೂಡ ಕೆಲವೊಂದಷ್ಟು ರೇಷನ್ ಕಾರ್ಡ್ ಎಲ್ಲ ತೆಗೆದ್ರಲ್ವಾ, ಆಗ ನಿಮಗೂ ಕೂಡ ಅಂದರೆ ಪರಿಣಾಮ ಆಗಿದೆ. ನಿಮ್ಮ ಖಾತೆಗೆ ಹಣ ಬರ್ತಿರೋದಿಲ್ಲ. ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರೋರ್ಗೆ ಹೇಳ್ತಾ ಇದ್ದೀನಿ. ಇವಾಗ ಮಾಮೂಲಿ ಹಣ ಪಡ್ಕೊತಾ ಇರೋರಿಗೆ ಹಣ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ಹಂತ ಹಂತವಾಗಿ ಮಾಡಿಕೊಂಡು ಅವ್ರ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೊನೆಯ ಹಂತದಲ್ಲಿ ಉಳಿದಂಥವ್ರಿಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಜಮಾ ಮಾಡ್ತಾ ಇದೆ. ಏಪ್ರಿಲ್ 1ನೇ ತಾರೀಕಾಗಲಿ ಅಥವಾ 2ನೇ ತಾರೀಕಾಗಲಿ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಹಣ ಹೋಗಿ ರಿಲೀಸ್ ಆಗಿದೆ. 30 ಮತ್ತು ಮಾರ್ಚು 31ನೇ ತಾರೀಕು 28, 29, ಸೊ ಇದರಲ್ಲೂ ಅಷ್ಟೇ ಈ ದಿನಾಂಕಗಳಲ್ಲೂ ಅಷ್ಟೇ
ತುಂಬ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಹಣ ಹೋಗಿ ತಲುಪಿದೆ. ಬೆಂಗಳೂರು ಗ್ರಾಮಾಂತರ ಕೂಡ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡ್ತಾ ಇದ್ರಿ. ಇವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಹಣ ಹೋಗಿ ರಿಸೀವ್ ಆಗಿದೆ. ಸೊ ಅದರಿಂದ ನಾನು ಹೇಳೋದೇನಪ್ಪ ಅಂತಂದರೆ, ಇವಾಗ ನಿಮಗೆ ಇವಾಗ ಮಾರ್ಚ್ ತಿಂಗಳಲ್ಲಿ ಹಣ ಬಂದಿರಲ್ಲ. ಈಗ ಯಾರು ನನಗೆ ಕಮೆಂಟ್ ಮಾಡಿದ್ರಿ ನಮ್ಗೆ 29ನೇ ಕಂತಿನ ಹಣ ಏಪ್ರಿಲಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಯಾರು ಹೇಳಿದ್ರಿ, ಅದು ನಿಮಗೆ 28ನೇ ಕಂತಿನ ಹಣ ಆಗಿರುತ್ತೆ. ಒಂದ್ಸಲ DBT ಸ್ಟೇಟಸ್ನ ಚೆಕ್ ಮಾಡಿ, ಆಗ ನಿಮಗೇನೆ ಗೊತ್ತಾಗುತ್ತೆ. ಸೊ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನಕ್ಕೆ ಅಂತಂದರೆ, ತುಂಬ ಜನಕ್ಕೆ ಡೌಟ್ಸ್ ಅದೇ ಇತ್ತು. ಇವಾಗ ಅವ್ರ ಕಮೆಂಟ್ ನೋಡಿ ಬೇರೆಯವರು ಕೂಡ ಇವ್ರಿಗೆ 29ನೇ ಕಂತಿನ ಹಣ ಬಂತ, ಸೊ ಶಿವಮೊಗ್ಗ ಜಿಲ್ಲೆಗೆ ಬಂದುಬಿಟ್ಟಿದೆಯಲ್ಲ ನಮ್ಮ ಜಿಲ್ಲೆಗೆ ಅಂತೆಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಲೇ ವಿಡಿಯೋ ಮಾಡಿದ್ದೀನಿ. ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಏನು ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸೋ ಮುಖಾಂತರ ಹೇಳ್ತೀನಿ. ಈ ವಿಡಿಯೋ ಇದೆ ತುಂಬಾ ಲೆಂತ್ ಆಗಿದೆ, ಸೊ ಅದರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಇದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ಅಂತ ಬೇರೆ ಬೇರೆ ಹಳೆ ವಿಡಿಯೋಸಲ್ಲಿ ಕಮೆಂಟ್ ಮಾಡಿರ್ತಾರೆ, ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿರುತ್ತೆ ಅಂತ ಕೂಡ ಹೇಳಿದ್ದೀನಿ ನಾನು. ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬಾ ಮುಖ್ಯ. ನೀವು ಕಮೆಂಟ್ ಮಾಡಿ ಹೇಳೋದು ಕೂಡ ತುಂಬಾ ಮುಖ್ಯ. ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಈ ಥರ ಕನ್ಫ್ಯೂಸ್ ಆದಾಗ ನಾವೇನು ಮಾಡೋಕ್ಕಾಗಲ್ಲ, ನಾವು ಅದನ್ನು ಅರ್ಥ ಮಾಡಿ ತಿಳಿಸ್ಬೇಕು ಅವ್ರಿಗೆ, ಅದು ಎಷ್ಟನೇ ಕಂತಿನ ಹಣ ಅಂತ ಅಂದ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 29ನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಇಲ್ವಾ ಏನು ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಂತಲೇ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.